ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭೀಮಾ ಹೇಳಿದಂತೆ ಜಾಗಕ್ಕೆ ಹೋಗಿ ಇವತ್ತು ಸಮಾಧಿ ಅಗೆಯುವಂಥ ಕಾರ್ಯವನ್ನು ಕೂಡ SIT ತಂಡ ಮಾಡಿತ್ತು. ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ಯಾವೆಲ್ಲ ಆಪಾದನೆ ಭೀಮನ ಮೇಲೆ ಬಂತು, ಇವತ್ತು ಭೀಮಾ ತೋರಿಸಿದ ಸ್ಪಾಟ್ ನಂಬರ್ 1ನಲ್ಲಿ ಯಾವುದಾದ್ರೂ ಒಂದು ಶವದ ಅಸ್ಥಿಪಂಜರ ಸಿಕ್ಕಿಲ್ಲ ಅಂದರೆ ಮುಂದಿನ ಕಾರ್ಯಾಚರಣೆ ಏನು, SIT ತಂಡದ ತಲೆಯಲ್ಲಿ ಏನೆಲ್ಲ ಯೋಚನೆ ಓಡ್ತಾ ಇದೆ, ಜೊತೆಗೆ ಇವತ್ತಿನ ಮಾಧ್ಯಮದಲ್ಲೂ ಕೂಡ ಭೀಮನ ತಲೆ ಬುರುಡೆ ರಹಸ್ಯ, ಕೇವಲ ಬುರುಡೆ ರಹಸ್ಯ ಉಳಿದಿದೆ ಅನ್ನುವಂಥ ಮಾಹಿತಿ ಸೋರಿಕೆಯಾಗಿದ್ದಾದರೂ ಹೇಗೆ, ಜೊತೆಗೆ ಭೀಮನನ್ನ ಈ ಹಿಂದೆ ಕಾಂಟ್ಯಾಕ್ಟ್ ಮಾಡಿ ನೀನು ಸಾಕ್ಷಿದಾರನಿಗೆ ಬಾ ಅಂದಾಗ ಯಾಕೆ ಭೀಮಾ ಬಂದಿಲ್ಲ ಎನ್ನುವಂಥ ರಹಸ್ಯ ಸುದ್ದಿಯನ್ನ ಸೌಜನ್ಯ ಪರದ ಹೋರಾಟವನ್ನು ಮಾಡ್ತಾ ಇರುವಂಥ ಒಡನಾಡಿ ಸಂಸ್ಥೆ ಕೂಡ ಇದೀಗ ಸ್ಫೋಟಕ ರಹಸ್ಯವನ್ನ ಬಾಯ್ಬಿಟ್ಟಿದೆ. ಹಾಗಾದ್ರೆ ದಡಕಾಯದ ಅಥವಾ ದಡೂತಿ ಕಾಯದ ಭೀಮಾ ಹಿಡಿದು ಎಲ್ಲವೂ ಸುಳ್ಳಾಯ್ತಾ? ಸ್ಪಾಟ್ ನಂಬರ್ 1ರಲ್ಲಿ ಇವತ್ತು ಒಂದೇ ಒಂದು ಶವ ಸಿಕ್ಕಿಲ್ಲ ಅಂದರೆ ಮತ್ತೆ 12 ಸ್ಪಾಟ್ಗಳಲ್ಲಿ ಏನೆಲ್ಲ ಆಗ್ಬೋದು, ಯಾವ ತರಹದ ಕಾರ್ಯಾಚರಣೆ ಆಗ್ಬೋದು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ ಒಂದು ತಿಂಗಳಲ್ಲಿ ರಾಜ್ಯದಲ್ಲಿ ಏನಾಯಿತು, ಯಾವೆಲ್ಲ ಗೊಂದಲ ಆಯಿತು, ಅದು ಭೀಮನ ತಲೆ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಹೋರಾಟ ಯಾವ ಥರ ಆಯಿತು ಅಂದರೆ ಆಪಾದನೆ ಪ್ರತಿ ಆಪಾದನೆ ಯಾವೆಲ್ಲ ತರಹದಲ್ಲಿ ಆಯಿತು, ಜೊತೆಗೆ ಕರ್ನಾಟಕ ಬಿಟ್ಟು ಇಡೀ ರಾಷ್ಟ್ರಾದ್ಯಂತ ಜೊತೆಗೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೂ ಕೂಡ ಭೀಮನ ತಲೆ ಬುರುಡೆ ರಹಸ್ಯ ಅತ್ಯಂತ ದೊಡ್ಡದಾಗಿ ಸಂಧಾನ ಮಾಡಿತು. ಒಂದು ಪ್ರಕಾರ ಮೊದಲ ಹಂತದಲ್ಲಿ 100 ತಲೆ ಬುರುಡೆ ಅಂದರೆ 100 ಮೃತದೇಹಗಳನ್ನು ಹೂತಿಟ್ಟಿರುವುದಾಗಿ ಭೀಮಾ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಇತ್ತು. ಅದಾದ ನಂತರ ಸುಮಾರು 450 ಮೃತದೇಹಗಳನ್ನ ಅಕ್ಕಪಕ್ಕ ಜಾಗದಲ್ಲಿ ಹೂತಿಟ್ಟಿರುವುದಾಗಿ ಭೀಮಾ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸೋರಿಕೆಯಾಯಿತು. ಅದಾದ ನಂತರ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ರು 3000 ಹೆಣಗಳನ್ನು ಹೂತಿಟ್ಟಿರುವುದಾಗಿ ನಮಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಬಂದಿದೆ ಎನ್ನುವಂಥ ಮಾಹಿತಿ ಕೂಡ ಹೇಳಿದ್ರು. ಇವೆಲ್ಲವೂ ಒಂದು ಕಡೆ ಆದರೆ SIT ತಂಡ ಸರಿಸುಮಾರು ಶುಕ್ರವಾರದಿಂದನೇ ಭೀಮನ ಎನ್ಕ್ವೈರಿಗೆ ಮುಂದಾಯಿತು. ಶನಿವಾರ IB ಕಚೇರಿಯಲ್ಲಿ ಭೀಮನನ್ನು ಎನ್ಕ್ವೈರಿ ಮಾಡ್ತು, ಅನುಚೇತ್ ಅವರು ಮಾಡಿದ್ರು. ಅದಾದ ನಂತರ ರವಿವಾರ ಮಾಸ್ಟರ್ ಮೈಂಡ್ ಆಗಿರುವಂಥ ಮತ್ತು SIT ತಂಡದ ಹೆಡ್ ಆಗಿರುವಂಥ ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ಅವ್ರ ಜೊತೆ ಮಾತನಾಡಿ ಆ ಜಾಗದ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಸ್ಪಾಟ್ ಮಹಜರಿಗಾಗಿ ನಿನ್ನೆ ಅಂದರೆ ಸೋಮವಾರ ಕೂಡ ಭೀಮನನ್ನು ಕರೆಸಿಕೊಂಡು FSL ಅಧಿಕಾರಿಗಳು, ಜೊತೆಗೆ FSL ಅಧಿಕಾರಿಗಳು, ಕೋಕಾ ಅಧಿಕಾರಿಗಳು, ಹೀಗೆ ಅನೇಕ ಭದ್ರತಾ ಸಿಬ್ಬಂದಿಗಳೊಂದಿಗೆ ಜಾಗವನ್ನು ಮಾರ್ಕ್ ಮಾಡಿದ್ರು. 15 ಜಾಗವನ್ನು ಮಾರ್ಕ್ ಮಾಡಿದ್ರು. ಅದರಲ್ಲಿ 2 ತರಹದ ಮಾರ್ಕ್ ಇತ್ತು. ಒಂದು ನೇತ್ರಾವತಿ ನದಿಯ ಪಕ್ಕದಲ್ಲಿ ಒಂದು ದಡ ಇರುತ್ತೆ, ದಡದ ಪಕ್ಕದಲ್ಲಿ ಒಂದು ತೊರೆ ಇರುತ್ತೆ, ಅಂದರೆ ಒಂದು ನೀರಿನ ಒಂದು ಕಾಡಿನಲ್ಲಿ ಬರುವಂಥ ನೀರಿನ ಒಂದು ತೊರೆ ಇರುತ್ತೆ. ಅದಾದ ನಂತರ ಅರಣ್ಯ ಪ್ರದೇಶದಲ್ಲಿ ಪಕ್ಕದಲ್ಲಿ 8 ಸ್ಪಾಟ್ಗಳನ್ನು ಮಾಡಿರ್ತಾರೆ. ಅದಾದ ನಂತರ ಮತ್ತೆ ಎರಡನೇ ಭಾಗವಾಗಿ 9 ರಿಂದ 12 ಅಥವಾ 13 ಸ್ಪಾಟ್ ಅನ್ನು ಮಾಡಿದ್ರು. ಹಾಗಾಗಿ ಸುಮಾರು 15 ಸ್ಪಾಟ್ಗಳು ನಿನ್ನೆ ಮಾರ್ಕ್ ಆಗಿದ್ವು. ಅದಕ್ಕೆ ತಕ್ಕಂತೆ ಇವತ್ತು ಕೂಡ ಆ ಸ್ಥಳ ಮಹಜರಾದಂಥ 13, 14, 15 ಸ್ಪಾಟ್ ಅಂದರೆ ಮೊದಲು 1 ರಿಂದ 8 ಸ್ಪಾಟ್ ಅನ್ನು ಆಗಿರುವಂಥ ಒಂದು ಕಾರ್ಯಕ್ಕೆ ಮುಂದಾಗಿತ್ತು. ಅದರಲ್ಲೂ ಮೊದಲು ಸ್ಪಾಟ್ ನಂಬರ್ 1ರಲ್ಲಿ ಕಾರ್ಮಿಕರೊಂದಿಗೆ ಇವತ್ತು ಸಮಾಧಿ ಅಗೆಯುವಂಥ ಒಂದು ಕಾರ್ಯಕ್ಕೆ ಮುಂದಾಯಿತು. ಅಂದರೆ ಆ ಅಗೆಯುವ ಸ್ಥಳ ಹೇಗಿತ್ತು ಅಂದರೆ 15 ಅಡಿ ಅಗಲ, 15 ಅಡಿ ಉದ್ದ ಮತ್ತು 4 ಅಡಿ ಅಗಲ ಕೊರೆಯುವಂಥ ಒಂದು ಕಾರ್ಯಕ್ಕೆ ಮುಂದಾಯಿತು. 4 ಅಡಿ ಕೊರೆದ್ರೂ ಕೂಡ ಆ ಮಣ್ಣನ್ನು ತೆಗೆದು ಮೇಲೆ ಹಾಕಿದ್ರು ಕೂಡ ಒಂದೇ ಒಂದು ಮೂಳೆಯ ಒಂದು ಅಸ್ಥಿಪಂಜರ ಕೂಡ ಸಿಗಲಿಲ್ಲ. ಅದಾದ ನಂತರ ಭೀಮಾ ಅಲ್ಲೇ ಹೇಳ್ತಿರ್ತಿಲ್ಲ, ಇದೇ ಜಾಗದಲ್ಲಿ ಹೂತಾಕಿದ್ದೇನೆ ಅನ್ನುವಂಥ ನಂಬಿಗಸ್ತ ಮಾತನಾಡ್ತಾನೆ. ಅದಾದ ನಂತರ ಮತ್ತೊಂದು ಮಾತನಾಡ್ತಾನಿಲ್ಲ, ನಾನು 15 ವರ್ಷಗಳ ಹಿಂದೆ ಹೂತಾಕಿರುವಂಥ ಶವವಾಗಿರೋದ್ರಿಂದ ಮತ್ತೆ ಮೇಲೆ ಮಣ್ಣು ಬಂದಿರ್ಬೋದು, ಯಾಕಂದರೆ ಇಲ್ಲಿ ನದಿಯ ತಟ ಇರುತ್ತೆ, ದೊಡ್ಡದಾಗ ಮಳೆ ಬಂದಾಗ ಮಣ್ಣು ದಡಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ನೀವೊಂದು 8-9 ಅಡಿ ಅಗಿರಿ, ಆಗ ನಿಮಗೆ ಶವಗಳು ಸಿಕ್ಕುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ತಾನೆ. ಅದಾದ ನಂತರ ಅಲ್ಲಿನ ಅಧಿಕಾರಿಗಳು ಅನುಚೇತ್ ಅವರಿಗೆ ಫೋನ್ ಮಾಡ್ತಾರೆ, ಇಲ್ಲ ಸರ್ 4 ಅಡಿ ಅಗಲ ಅಗಿದ್ರೂ ನಮಗೆ ಒಂದೇ ಒಂದು ಬಾಡಿ ಸಿಕ್ಕಿಲ್ಲ. ಇದೀಗ ಭೀಮಾ ಹೇಳ್ತಾ ಇದ್ದಾನಿಲ್ಲ, ಮತ್ತು 4 ಅಡಿ ಅಗಿರಿ, ಯಾಕಂದರೆ ನದಿಯ ತಟ ಆಗಿರೋದ್ರಿಂದ ಮತ್ತೆ ಮಣ್ಣು ಬೀಳುವಂಥ ಚಾನ್ಸ್ ಇತ್ತು. 15 ವರ್ಷ ಆಗಿದೆ, ಯಾವಾಗ ಪ್ರವಾಹ ಬಂದಾಗ ಮತ್ತೊಂದು 2-3 ಅಡಿ ಮಣ್ಣು ಜಾಸ್ತಿ ಬಿದ್ದಿರ್ಬೋದು ಅಕ್ಕಪಕ್ಕ ಎನ್ನುವಂಥ ಮಾಹಿತಿ ಕೊಡ್ತಾ ಇದ್ದಾರೆ ಅಂದಾಗ ನೇರವಾಗಿ JCB ಮುಖಾಂತರ ಅನುಚೇತ್ ಅವರು ಒಂದು JCBನ ಕಳಿಸ್ತಾರೆ. JCB ಬಂದು ಆ ಭೂಮಿಯನ್ನು ಸಡಿಲ ಮಾಡಿಕೊಂಡು ಸರಿಸುಮಾರು 8 ಅಡಿ ಅಗಲ, 8 ಅಡಿ ಆಳದ ಮಣ್ಣನ್ನು ಕೂಡ ತೆಗೆದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಿದೆ. ಆದರೂ ಕೂಡ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ, ಯಾಕಂದರೆ ಅಗೆಯುವಾಗ ತುಂಬ ಸಮಸ್ಯೆ ಆಯಿತು, ಮಳೆ ಬರ್ತಾಯಿತ್ತು ಮತ್ತು ಕೆಳಗಿಂದ ನೀರಿನ ಹೊರತೆ ಬರ್ತಾ ಇತ್ತು ಎನ್ನುವ ಕಾರಣಕ್ಕಾಗಿ ಸುಮಾರು 5 ರಿಂದ 6 ಗಂಟೆಯ ಸಂಜೆ ವೇಳೆಗೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದರೆ ಮತ್ತು ಸ್ಪಾಟ್ ನಂಬರ್ 1ನಲ್ಲಿರುವಂಥ
ಆ ಸಮಾಧಿ ಆಗಿರುವಂಥ ಸ್ಥಳ ಕೂಡ ಇದೀಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ನಾಳೆ ಮತ್ತೆ ಬರ್ತಾರೆ. ನಾಳೆ ನಂಬರ್ 2, ನಂಬರ್ 3, ನಂಬರ್ 4 13 ಸ್ಪಾಟ್ಗಳಿವೆ, ಅಂದರೆ ಮತ್ತು 12 ಸ್ಪಾಟ್ಗಳಿವೆ. ಇದರ ನಂತರ ನೋಡಿ, ಒಂದು ವಿಷಯವನ್ನು ಗಮನ ಹರಿಸಲೇಬೇಕಾಗತ್ತೆ. ಅನುಚೇತವರಿಗಾಗಲಿ ಅಥವಾ ತನಿಖಾಧಿಕಾರಿಗಾಗಲಿ ಭೀಮಾ ಹೇಳಿದಂಥ ಸತ್ಯ ಇಲ್ಲ, ಇಲ್ಲೇ ನಾನು ಹಣವನ್ನು ಹೂತಾಕಿದ್ದೇನೆ, 1 ಅಡಿ ಕೆಳಗಿರ್ಬೋದು ಅಥವಾ 2 ಅಡಿ ಕೆಳಗಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನನಗೆ ಅತ್ಯಂತ ಚೆನ್ನಾಗಿ ನೆನಪಿದೆ, ಯಾಕಂದರೆ ಕೊನೆ ಹಣಗಳನ್ನು ನಾನು ಇಲ್ಲಿ ಹೂತಾಕಿದ್ದೇನೆ ಅಂತ ಮಾತನ್ನು ಹೇಳ್ತಾನೆ. ಜೊತೆಗೊಂದು ಮಾತಾಡ್ತಾನೆ, ಇಲ್ಲ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ, ಯಾರಾದರೂ ಅಲ್ಲಿ ಸಾಕ್ಷಿನಾಶ ಮಾಡುವಂತ ಅಥವಾ ನಾನು ಹೂತಿಟ್ಟ ನಂತರ ಯಾರಾದರೂ ಹೆಣಗಳನ್ನ ಮತ್ತೆ ಎತ್ಕೊಂಡು ಬೇರೆ ಕಡೆ ಹಾಕುವಂತ ಕೆಲಸ ಮಾಡಿದ್ದಾರೆ ಅನ್ನುವಂತ ಡೌಟ್ ಬರ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಯಾಕಂದ್ರೆ ನಾನು ಸುಮಾರು 30 ವರ್ಷಗಳ ಕಾಲ ಇಲ್ಲಿ ದುಡಿದಿದ್ದೇನೆ, ನನಗೆ ಪ್ರತಿಯೊಂದು ಜಾಗ ಗೊತ್ತಿದೆ, ಇದೇ ಜಾಗದಲ್ಲಿ ಹೂತಾಕಿದ್ದೇನೆ ಅನ್ನುವಂಥ ನಂಬಿಕೆಯ ಮಾತನ್ನು ನಾನು ಹೇಳ್ತೇನೆ. ಆದರೆ ಇಲ್ಲಿ ಹಣ ಇಲ್ಲ ಅಂದರೆ ಅಥವಾ ಇಲ್ಲಿ ಅಸ್ಥಿಪಂಜರ ಇಲ್ಲ ಅಂದರೆ ನನಗೆ ಯಾಕೋ ಡೌಟ್ ಬರ್ತದೆ. ಯಾರೋ ದೊಡ್ಡವರು ನಾನು ಹೂತ ನಂತರ ಯಾರಾದರೂ ಇಲ್ಲಿ ಬಂದು ಅದನ್ನು ಬೇರೆ ಕಡೆಗೆ ಹೂತಾಕಿರುವಂಥ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಅದಾದ ನಂತರ ನಾಳೆ ಮತ್ತೆ ಒಂದು ಸ್ಪಾಟ್ ಇದೆ, ಅಂದರೆ ನಾಳೆ 2, 3, 4, 5, 13 ಸ್ಪಾಟ್ಗಳಿವೆ. ಯಾವಾಗ SIT ತಂಡ ಇವೆಲ್ಲವನ್ನು ನೋಡಿಕೊಂಡು ಪ್ರತಿದಿನ ಒಂದೊಂದು ಸ್ಪಾಟನ್ನು ಅಗಿತಾ ಹೋದರೆ ಸುಮಾರು 15 ದಿನ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ದೊಡ್ಡ ವಿಶಾಲವಾದ ಒಂದು ಸ್ಕೆಚನ್ನು ಹಾಕ್ಕೊಂಡು ಒಂದೇ ಸಮನಾಗಿ ಒಂದು 2-3 JCB ಅನ್ನು ತರಿಸ್ಕೊಂಡು ಆ ಜಾಗವನ್ನೆಲ್ಲ ಅಗಿಯುವಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗತ್ತಾ, ಅಥವಾ ಈ ದೊಡ್ಡ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಏನಾದರೂ ಅಂದರೆ ಎಲ್ಲಾದರೂ ಒಂದು ದೊಡ್ಡ ಕಬ್ಬಿಣದ ಇತ್ತು ಅಥವಾ ಯಾವುದಾದ್ರೂ ಒಂದು ಗುಡ್ಡ ಕುಸಿತಾದಾಗ ಲಾರಿ ಒಳಗಿತ್ತು ಅಂದಾಗ ಕಬ್ಬಿಣದ ಅಂಶವನ್ನು ಕಂಡುಹಿಡಲಿಕ್ಕೆ ಹೈ ಟೆಕ್ನಾಲಜಿ ಬೀಮ್ಸ್ ಅಥವಾ ಹೈ ಟೆಕ್ನಾಲಜಿ ರೇಸ್ ಅನ್ನು ಬಳಸ್ತಾರೆ ಅಥವಾ ಲೇಸರ್ ಬೆಳೆಸ್ತಾರೆ. ಅಂತ ಒಂದು ಟೆಕ್ನಾಲಜಿನ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಮೂಳೆ ಕಂಡುಹಿಡಿಯುವಂಥ ಒಂದು ತಂತ್ರಜ್ಞಾನಕ್ಕೆ ಏನಾದರೂ SIT ತಂಡ ಅಥವಾ FSL ತಂಡ ಮೊರೆ ಹೋಗುತ್ತಾ ಎನ್ನುವಂಥ ಒಂದು ಯೋಚನೆ ಕೂಡ ಇದೀಗ ಎಲ್ಲರ ಹತ್ರ ಬರ್ತದೆ. ಯಾಕಂದರೆ ಈಗಾಗಲೇ ಮಂಜುನಾಥ್ ಅವರ ಮುಖಾಂತರ ಅಂದರೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ತಮ್ಮ ವಕೀಲರಾದಂತಹ ಮಂಜುನಾಥ್ ಅವರ ಮುಖಾಂತರ SITಗೆ ಒಂದು ಲೀಗಲ್ ಮನವಿಯನ್ನು ಕೂಡ ಕೊಟ್ಟಿದ್ರು. ನಮ್ಮ ಜೊತೆ ಅನೇಕ ಸೈಂಟಿಸ್ಟ್ಗಳು, ನಮ್ಮ ಜೊತೆ ಅನೇಕ ಕಾರ್ಪೊರೇಟ್ ಲೀಗಲ್ ಅಡ್ವೈಸರ್ಸ್ ಕೂಡ ಬರ್ತಾ ಇದ್ರು. ಹಾಗಾಗಿ ಅವರ ಹೆಲ್ಪನ್ನು ತೆಗೆದುಕೊಂಡ್ರೆ ನಮಗೆ ಸಮಾಧಿಯಾಗಿರುವಂಥ ಒಂದು ಕಾರ್ಯ ಒಳ್ಳೆಯದಾಗತ್ತೆ, ಸಲೀಸಾಗತ್ತೆ ಅನ್ನುವ ಒಂದು ಮನವಿಯನ್ನು ಕೊಟ್ಟಿದ್ರು. ಯಾಕಂದರೆ ಈಗಾಗಲೇ ಅನೇಕ ಫಾರಿನ್ ಟೆಕ್ನಾಲಜೀಸ್ ಇರ್ಬೋದು ಅಥವಾ ಅನೇಕ ಪ್ರೈವೇಟ್ ಏಜೆನ್ಸಿ ಆಗಿರ್ಬೋದು, ಎಲ್ಲೆಲ್ಲಿ ಏನೇನಾಗುತ್ತೆ 100 ಮೀಟರ್ ಕೆಳಗಡೆ ಇದ್ರೂ ಕೂಡ 3 ಮೀಟರಲ್ಲಿ ಏನೇನಿದೆ ಎನ್ನುವಂಥ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಥವಾ ಮಷೀನ್ ಉಪಯೋಗಿಸ್ಕೊಂಡು ಅಥವಾ ಯೂನಿಟ್ ಅನ್ನು ಉಪಯೋಗಿಸ್ಕೊಂಡು ಏನಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು. ಹಾಗಾಗಿ SIT ತಂಡ ಅಂಥವ್ರ ಮೊರೆಯನ್ನು ಹೋಗಿ ಅವರನ್ನು ಕರೆಸ್ಕೊಂಡು ಮೇಲಿಂದಲೇ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ಎಷ್ಟು ಅಡಿ ಒಳಗಡೆ ಮೂಳೆ ಇದೆ, ಯಾವ ಜಾಗದಲ್ಲಿ ಮೂಳೆ ಇದೆ ಅನ್ನುವಂಥ ಒಂದು ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ನಾಳೆ ಇದೇ ರೀತಿ ಇವತ್ತು ನಡೆದ ರೀತಿಯಲ್ಲಿ ಸಮಾಧಿಯಾಗಿರುವಂಥ ಸ್ಥಳ 4 ಅಡಿ ಆಳವನ್ನ ಏನಾದರೂ ಕಾರ್ಮಿಕರ ಜೊತೆ ಕೆಲಸ ಮಾಡಿಕೊಂಡು ಅದು ಆಗಿಲ್ಲ ಅಂದರೆ JCB ಮುಖಾಂತರ ಆಳವನ್ನು ಅಗಿಯುವಂಥ ಒಂದು ಕಾರ್ಯಕ್ಕೆ ಹೋದರೆ ಅದು 15 ದಿನಗಳ ಹೋಗುತ್ತೆ. ಮತ್ತು ಏನಾದರೂ ಮೂಳೆ ಅಗಿಯುವಾಗ JCB ಒಂದು ತುದಿಗೆ ಏನಾದರೂ ಮೂಳೆ ಸಿಕ್ತಂದ್ರೆ ಆ ಮೂಳೆ ಕೂಡ ತುಂಡಾಗುತ್ತೆ. ಆಗ FSL ತಂಡಕ್ಕೆ ಅನೇಕ ಸಮಸ್ಯೆ ಆಗುತ್ತೆ. ಯಾಕಂದರೆ ಎಷ್ಟು ವರ್ಷದ ಹೆಣ ಆಗಿತ್ತು, ಎಷ್ಟು ವರ್ಷದ ಒಂದು ಮೂಳೆ ಆಗಿತ್ತು, ಎಷ್ಟು ವರ್ಷ ಹಿಂದೆ ಸತ್ತೋಗಿತ್ತು, ಎಲ್ಲವೂ ಕೂಡ ಈಗ ಗೊಂದಲಗೊಳ್ಳುತ್ತೆ. ಇಲ್ಲಿ ಮತ್ತೊಂದು ವಿಷಯ ಅಂದರೆ ಈಗಾಗಲೇ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಒಡನಾಡಿ ಸಂಸ್ಥೆ ಕೂಡ ಇದೇ ಭೀಮಾ ಎನ್ನುವಂಥ ವ್ಯಕ್ತಿಯನ್ನು ಸಂಪರ್ಕ ಮಾಡಿ ನೀನು ಅನೇಕ ಜಾಗದಲ್ಲಿ ಈ ಅಸ್ಥಿಪಂಜರ ಹೂತಾಕಿದ್ಯಾ ಅಂದರೆ ಸವಗಳನ್ನು ಹೂತಾಕಿದ್ಯಾ, ನೀನು ಕೂಡ ಸಾಕ್ಷಿ ಬಂದು ಹೇಳಂದಾಗ ಮೊದಲು ಇದೇ ಭೀಮಾ ಎನ್ನುವಂಥ ವ್ಯಕ್ತಿ ಒಡನಾಡಿ ಸಂಸ್ಥೆಗೆ ಕೋಆಪರೇಟ್ ಮಾಡ್ತಾನೆ, ಇಲ್ಲ ನಾನು ಬಂದು ಹೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದಾದ ನಂತರ ಮತ್ತೆ ಸಂಪರ್ಕ ಮಾಡಿದಾಗ ಅವನು ಕೈ ಕೊಟ್ಟು ಹೊರಗಡೆ ಹೋಗ್ತಾನೆ. ಹಾಗಾಗಿ ಈಗಲೂ ಕೂಡ ಒಡನಾಡ ಸಂಸ್ಥೆ ಮತ್ತೆ ತಮ್ಮ ಖ್ಯಾತಿಯನ್ನು ತೆಗಿತಿದೆ. ನಮ್ಮ ಸೌಜನ್ಯ ಪ್ರಕರಣ ಆಗಿರ್ಬೋದು, ಈ ಸೌಜನ್ಯ ಪ್ರಕರಣಕ್ಕೆ ಜೀವ ಈಗಲೂ ಇದೆ ಅಂದರೆ ನಾವು ಹೋರಾಟ ಮಾಡ್ತಿದ್ದೇವೆ ಮತ್ತು ಒಂದು ವ್ಯಕ್ತಿಗಳ ಮೇಲೆ ನಾವು ಆರೋಪವನ್ನು ಮಾಡ್ತಿದ್ವಿ. ಒಂದು ವೇಳೆ ಭೀಮಾ ಹೇಳಿದಂತೆ ಅಲ್ಲಿ ಏನಾದರೂ ಒಂದೇ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ ಅಂದರೆ ಆಗ ಮತ್ತೆ ನಮ್ಮ ಸೌಜನ್ಯ ಪ್ರಕರಣ ಮತ್ತು ಈ ಧರ್ಮಸ್ಥಳದ ಅಕ್ಕಪಕ್ಕ ಆಗಿರುವಂಥ ಅನೇಕ ಅಸಹಜ ಸಾವುಗಳ ಪ್ರಕರಣ ಸತ್ತು ಹೋಗ್ಬಿಡುತ್ತೆ. ಮುಂದೆ ನಾವು ಯಾವುದೇ ಕಂಪ್ಲೇಂಟ್ ಕೊಟ್ಟರೂ ಕೂಡ ಸರ್ಕಾರ ನಮ್ಗೆ ಯಾವುದೇ ಮರ್ಯಾದೆ ಕೊಡಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮರ್ಯಾದೆ ಕೊಟ್ಕೊಂಡು ಇಷ್ಟು ದೊಡ್ಡ SIT ತಂಡವನ್ನು ರಚನೆ ಮಾಡಿಕೊಂಡು ಈಗಾಗಲೇ ದೊಡ್ಡ ಒಂದು ತನಿಖೆಯನ್ನು ಮಾಡ್ತಿದೆ. ಒಂದು ವೇಳೆ ಇಲ್ಲಿ ಒಂದೇ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ ಅಂದರೆ ಆಗ ದೊಡ್ಡ ಪ್ರಮಾಣದ ಹಾನಿಯಾಗುತ್ತೆ, ದೊಡ್ಡ ಮಟ್ಟದ ಒಂದು ಅಗೌರವಾಗದ ಜೊತೆಗೆ ಆ ಪ್ರಭಾವಿಗಳು ಮತ್ತೆ ಮೆರೆದಾಡ್ತಾರೆ, ಮತ್ತೆ ತಮ್ಮ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಆಪಾದನೆ ಕೂಡ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗಿನ ತಪ್ಪು ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಗಿನ ಸದ್ಯದ ಮಟ್ಟಿನ ಒಂದು ವಿಷಯ ಅಂದರೆ ಇಲ್ಲಿಯ ತನಕ ಸ್ಪಾಟ್ ನಂಬರ್ 1ರಲ್ಲಿ ಒಂದೇ ಒಂದು ಮೂಳೆ ಸಹ ಸಿಕ್ಕಿಲ್ಲ ಎನ್ನುವುದು ಇದೀಗ ಹೋರಾಟಗಾರರಿಗೆ ಮತ್ತು SIT ತಂಡಕ್ಕೆ ಮತ್ತು ಹೋರಾಟಗಾರರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು
ಇದರಿಂದ ಹಿನ್ನಡೆ ಆಗಬಾರ್ದು. ನಾಳೆ ಮತ್ತೊಂದು ಸ್ಪಾಟ್ ಇದೆ, ನಾಡಿದ್ದು ಮತ್ತೊಂದು ಸ್ಪಾಟ್ ಇದೆ, 13-14 ಸ್ಪಾಟ್ ಇದೆ. 13-14 ಸ್ಪಾಟಲ್ಲಿ ಒಂದೇ ಒಂದು ಬೋರ್ಡೆ ಸಿಕ್ಕರೂ ಕೂಡ ಆಗ ಹೋರಾಟಗಾರರಿಗೆ ಜಯ ಸಿಕ್ಕಂಗಾಗುತ್ತೆ ಮತ್ತು ಅದನ್ನ ಎಪಿಸೋಡ್ ಕಳಿಸಬಹುದು ಎನ್ನುವಂತ ಒಂದು ವಿಚಾರಣೆಯನ್ನು ಕೂಡ ಅಥವಾ ಯೋಚನೆಯನ್ನು ಕೂಡ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹೋರಾಟದಿಂದ ಈ ಅಸ್ಥಿಪಂಜರ ಸಿಕ್ಕ ಕೂಡಲೇ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಯಾರಿಗೂ ಕೂಡ ಇಲ್ಲ. ಯಾಕಂದ್ರೆ ಅಲ್ಲಿ ಅಸ್ಥಿಪಂಜರ ಸಿಕ್ಕ ನಂತರ ಯಾವ ಕಾರಣಕ್ಕಾಗಿ ಅದು ಸಾವನ್ನಪ್ಪಲ್ಪಡ್ತು ಅಂದ್ರೆ ವ್ಯಕ್ತಿ ಸಾವನ್ನಪ್ಪಲ್ಪಟ್ಟ, ಜೊತೆಗೆ ಯಾವ ಕಾರಣಕ್ಕಾಗಿ ಅದು ಕೊಲೆ ಆಯ್ತಾ, ಅತ್ಯಾಚಾರ ಆಯ್ತಾ, ಎಲ್ಲವೂ ಕೂಡ ನಿಗೂಢವಾಗಿರುತ್ತೆ. ಯಾಕಂದ್ರೆ FSL ಅಲ್ಲಿ ಏನೂ ಅಷ್ಟು ಸೂಕ್ಷ್ಮವಾಗಿ ತಿಳಿಯಿಲ್ಲ. ಒಂದು ಲಿಂಗ ಗೊತ್ತಾಗುತ್ತೆ ಅಂದ್ರೆ ಮೃತದೇಹದ ಲಿಂಗ ಗೊತ್ತಾಗುತ್ತೆ, ವಯಸ್ಸು ಗೊತ್ತಾಗುತ್ತೆ ಮತ್ತು ಹೈಟ್ ಗೊತ್ತಾಗುತ್ತೆ. ಈ ಮೂರು ಬಿಟ್ಟು ಏನಾದರೂ ಉಸಿರುಗಟ್ಟು ಸತ್ತು ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಲೆ ಹೀಗೆ ಆಯ್ತು ಎಂದು ಕಂಡುಹಿಡಿದು ಭಾರಿ ಕಷ್ಟ ಆಗುತ್ತೆ ಅನ್ನೋದು ಈಗಾಗಲೇ FSL ನ ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾದ ವಿಷಯ ಅಂದ್ರೆ ಈಗಾಗಲೇ ಹೆಣಗಳು ಸಿಗಬೇಕಾಗಿದೆ, ಅಂದ್ರೆ ಮೃತದೇಹಗಳು ಸಿಕ್ಕಬೇಕಾಗಿದೆ. ಮೃತದೇಹ ಸಿಕ್ಕ ನಂತರ FS ತಂಡದವರು ಅದರ DNA ಟೆಸ್ಟ್ ಮಾಡ್ತಾರೆ. ಯಾರಾದರೂ ಸಂಬಂಧಿಕರು ಮುಂದೆ ಬಂದ್ರೆ ಅವ್ರ ಜೊತೆ ಮ್ಯಾಚ್ ಮಾಡ್ತಾರೆ. ಒಂದು ವೇಳೆ ಮ್ಯಾಚ್ ಆದ್ರೆ ಅದಾದ ನಂತರ ತನಿಖೆಯ ಒಂದು ಆಯಾಮವನ್ನು ಪಡೆದುಕೊಳ್ಬಹುದು. ಪ್ರಾಥಮಿಕ ಹಂತದಲ್ಲಿ ಹೋರಾಟಗಾರರಿಗೆ ಜಯ ಸಿಗಬೇಕು ಅಂದ್ರೆ ನಾಳೆ, ನಾಡಿದ್ದು ಅಥವಾ ನಾಡಿದ್ದು ಒಂದೇ ಒಂದು ಮೃತದೇಹದ ಅಸ್ಥಿಪಂಜರವನ್ನಾದರೂ ಸಿಗಲೇಬೇಕು. ಒಂದು ವೇಳೆ 1-2 ದಿನದಲ್ಲಿ ಯಾವುದೇ ಒಂದು ಅಸ್ಥಿಪಂಜರ ಸಿಕ್ಕಲಿಲ್ಲ ಅಂದ್ರೆ ಇದಕ್ಕೆ ಕಾರಣಕರ್ತರಾದಂತಹ ಹೋರಾಟಗಾರರು ಅಪರಾಧಿಗಳಾಗ್ತಾರೆ. ಜೊತೆಗೆ ಯಾವುದೇ ಇನ್ಫಾರ್ಮೇಶನ್ ಕೊಡದೆ ಒಂದು ತಲೆ ಬುರುಡೆಯನ್ನು ಎತ್ಕೊ ಬಂದುಕೊಂಡು ಪೊಲೀಸರಿಗೆ ಒಪ್ಪಿಸಿದಂತ ಭೀಮನು ಕೂಡ ಅಪರಾಧಿ ಆಗ್ತಾನೆ. ಹಾಗಾಗಿ ಹೋರಾಟಗಾರರಿಗೆ ಎಲ್ಲೋ ಒಂದ್ ಕಡೆ ಗೊಂದಲ ಇದೆ, ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಆಗ್ತಿದೆ. ಒಂದಾದ್ರೂ ಮೃತದೇಹ ಸಿಗಬೇಕು, ಆದಾಗ ಮಾತ್ರ ನಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದು ಇದೀಗ ಸಿಗ್ತಾ ಇರುವಂತ ಮಾಹಿತಿ. ಏನೇ ಆಗಲಿ ನಾಳೆ ನಾಡಿದ್ದು ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಯಾವೆಲ್ಲ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಪೊಲೀಸ್ ಅಧಿಕಾರಿಗಳು, SIT ಅಧಿಕಾರಿಗಳು ಯಾವೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ, ಜೊತೆಗೆ ನಾಳೆ ಒಂದು ಮೃತದೇಹ ಸಿಗತ್ತಾ ಅಂದ್ರೆ ಅಸ್ಥಿಪಂಜರ ಸಿಗತ್ತಾ, ಸಿಗ್ಲಿಲ್ಲ ಅಂದ್ರೆ ನಾಡಿದ್ದು ಕಾರ್ಯಾಚರಣೆ ಏನಿರುತ್ತೆ, ಎಲ್ಲವೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.